ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾನು ನಿನ್ನವಳೇ ಆದರೂ ನಿನ್ನ ಮೇಲೆ ನನ್ನ ಆಶೀರ್ವಾದ ಇದ್ದರೂ ನೀನು ಇವತ್ತು ಎದುರಿಸೋ ಸಂಕಷ್ಟದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗದೇ ಇರೋ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೀನಿ ಜಾಜಿ. ನನ್ನನ್ನು ಕ್ಷಮಿಸು. ನಿನಗೆ ಒಳ್ಳೆಯದಾಗಲಿ. ಜಾಜಿ ಈ ಮನೆ ಬೆಳಗ್ಬಿಟ್ಲು. ಆ ಬೆಳಕು ಸದಾ ಈ ಮನೆಯಲ್ಲಿದ್ದರೆ ಸಾಕು. ಕಡ್ಕಿ ಮತ್ತು ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತೆ ಒಂದಾಗ್ಬಿಟ್ರು. ಅವರಿಬ್ಬರು ಏನೇನೋ ಮಾತಾಡಿಕೊಂಡು ತುಂಬ ಆವೇಶದಿಂದ ಶೇಖರಿ ಮನೆ ಕಡೆ ಹೋದರು. ಏನಾದರೂ ಅನಾಹುತ ಮಾಡಿದ್ರು ಮಾಡಬಹುದು. ಇದೇನಿದು? ಜಾಜಿ ಜೊತೆ ಬಂಗಾರಿಗೂ ಕಂಟಕ ಅಂತ ಬರ್ತಾ ಇದೆಯಲ್ಲ. ಓ, ಈ ಗಂಡ ಹೆಂಡತಿ ಇಬ್ಬರು ಜೀವನೂ ಅಪಾಯದಲ್ಲಿದೆ. ಅಂದರೆ ಜಾಜಿ ಮತ್ತೆ ಬಂಗಾರಿ ಇಬ್ರು ಸಾಯ್ತಾರ? ಜಾಜಿ ಅಲ್ಪಾಯುಷ್ಯದ ಹೊಡೆತ ಅವಳ ಗಂಡ ಬಂಗಾರಿ ಮೇಲೂ ಬೀರುತ್ತಾ? ನಾನು ಶೇಖರಿ ಮನೆಯವ್ರಿಗೆ ಜಾಜಿ ಅಲ್ಪಾಯುಷ್ಯದಿಂದ ಪಾರಾದ್ಲು ಅಂತ ಹೇಳಿ ತಪ್ಪು ಮಾಡಿದೆ. ಮತ್ತೀಗೇನು ಮಾಡೋದು? ಯೋಚಿಸ್ತಾ ಕೊಡ್ತಾರೆ ಪ್ರಯೋಜನ ಇಲ್ಲ. ಮೊದಲು ಶೇಖರಿ ಮನೆಗೆ ಹೋಗಿ ಈ ವಿಷಯ ತಿಳಿಸ್ಬೇಕು. ನೋಡಿದೆ ಕಡ್ಕಿ, ಅಂತೂ ಬಲಿ ತಾನಾಗೆ ಬಂದು ನಮ್ಮ ಪಂಜರಕ್ಕೆ ಬಿತ್ತು. ಬಲಿನಾ? ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಯಾಕೆ ಹೀಗೆ ನಗ್ತಿದ್ದೀರಾ ಶಾಸ್ತ್ರಿಗಳೇ? ಸಂಭ್ರಮದ ವಿಚಾರ ಕಣ್ಣು ಮುಂದೆ ಇರಬೇಕಾದ್ರೆ ಖುಷಿಗೆ ನಗು ಬರ್ದೇ ಇರುತ್ತಾ ಜಾಜಿ? ಖುಷಿ ಪಡುವಂತ ನಿಮ್ ಕಣ್ ಮುಂದೇನಿದೆ ಈಗ? ಇದೆಯಲ್ಲ ಬಂಗಾರಿ, ನಿನ್ನ ಮತ್ತು ಜಾಜಿ ಮಗು. ರೀ 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 ಓ, ಇವರಿನ್ನ ಆಚೆ ಹೋದವ್ರು ಬಂದಿಲ್ಲ ಅನ್ಸುತ್ತೆ. ನನಗೆ ಆ ಶಿವಪುರಾಣದ ಪುಸ್ತಕ ಬೇಕಾಗಿತ್ತಲ್ಲ. ಇಂಥ ಸಮಯದಲ್ಲಿ ಪುರಾಣದ ಪುಸ್ತಕ ಓದಿದ್ರೆ ಮಗುಗೆ ಒಳ್ಳೇದಂತೆ.
ಆದ್ರೆ ಆ ಪುಸ್ತಕ ತಿಜೋರಿ ಮೇಲಿದೆಯಲ್ಲ, ನನಗ್ ಬೇರೆ ಎಟ್ಕಲ್ಲ. ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡ್ತೀನಿ, ನನಗೆ ಎಟ್ಕುತ್ತಾ ನೋಡ್ತೀನಿ. ಮಗು ನಿಮಗೆ ಕೊಡಲ್ಲ ಅಂತ ಆಗ್ಲೇ ನಿಶ್ಚಯ ಆಗಿತ್ತಲ್ಲ ಶಾಸ್ತ್ರಿಗಳೇ? ನಿಶ್ಚಯ ಏನೋ ಆಗಿತ್ತು ಜಾಜಿ. ಮಾತು ಕೊಟ್ಟು ಮಾತು ಮುರ್ತಿದ್ದು ನೀನೆ. ಮಗು ಕೊಡಲ್ಲ ಅನ್ನೋದು ನಿಶ್ಚಯ ಆಗ್ಲೇಬೇಕಲ್ಲ. ಆದ್ರೆ ಆ ವಿಧಿ ನಿಮ್ಮ ಮಗುನ ನನಗೇ ಕೊಡಬೇಕು ಅಂತ ಶರ ಬರೆದು ಬಿಟ್ಟಿದೆ. ಹಾಗಾಗಿ ನೀವಿಬ್ರು ನಿಮ್ಮ ಮಗುನ ನನಗೆ ಕೊಡ್ಲೇಬೇಕು. ಆ ವಿಧಿಲಿಕ್ಕಿದಕ್ಕೆ ತಲೆ ಬಾಗಲೇಬೇಕು. ಇಲ್ಲ, ನಾವು ನಮ್ಮ ಮಗು ನಿಮ್ಗೆ ಕೊಡಲ್ಲ. ಇಲ್ಲ ಶಾಸ್ತ್ರಿಗಳೇ, 9 ತಿಂಗಳು ಹೊತ್ತು ಹೆತ್ತ ಮಗುನ ನಿಮಗೆ ಹೇಗೆ ಕೊಡೋದಕ್ಕಾಗತ್ತೆ? ಮಗು ಅಂದರೆ ಕನಸು. 9 ತಿಂಗಳು ಆ ಕನಸಿನ ಫಲ ಪಡೆಯೋದಕ್ಕೆ ತಪಸ್ಸೆ ಮಾಡಿರ್ತೀವಿ. ಆ ತಪಸ್ಸಿಗೆ ಬೆಲೆನೇ ಇಲ್ದ ಹಾಗೆ ಮಾಡಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ, ನಮ್ಮನ್ನು ಬಿಟ್ಬಿಡಿ. ನಮ್ಮ ಮಗು ನಿಮಗೆ ನಾವು ಕೊಡೋದಿಲ್ಲ. ಜಾಜಿ, ಈ ಪುರಾಣ ಎಲ್ಲ ನನಗೆ ಬೇಡ. ಬಹಳ ಸಂಯಮದಿಂದ ಕೇಳ್ತಾ ಇದ್ದೀನಿ. ಮಗುನ ನಮಗೆ ಕೊಟ್ಬಿಡು. ಇಲ್ಲ ಶಾಸ್ತ್ರಿಗಳೇ, ನಮ್ಮ ಮಗುನ ನಾವು ನಿಮಗೆ ಕೊಡೋದಿಲ್ಲ. ಇನ್ನೂ ಪ್ರಪಂಚನೇ ನೋಡದೇ ಇರೋ ಮಗುನ ತಂದೆ ತಾಯಿಯಿಂದ ದೂರ ಮಾಡೋ ಪಾಪದ ಕೆಲಸ ಮಾಡಬೇಡಿ. ಇದರಿಂದ ನಿಮಗೆ ಒಳ್ಳೇದಾಗಲ್ಲ. ಇಲ್ಲ ಶಾಸ್ತ್ರಿಗಳೇ, ನಮ್ಮ ಮಗುನ ನಾವು ನಿಮಗೆ ಕೊಡೋದಿಲ್ಲ. ಇನ್ನೂ ಪ್ರಪಂಚನೇ ನೋಡದೇ ಇರೋ ಮಗುನ ತಂದೆ ತಾಯಿಯಿಂದ ದೂರ ಮಾಡೋ ಪಾಪದ ಕೆಲಸ ಮಾಡಬೇಡಿ. ಇದರಿಂದ ನಿಮಗೆ ಒಳ್ಳೇದಾಗಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಿರ್ಧಾರ ಮಾಡೋದು ನಾನೇ ಹೊರತು ಅಮ್ಮನವರಲ್ಲ. ತಕರಾರು ಮಾಡದೆ ಮಗುನ ಕೊಟ್ಟಿಯೋ ಬದುಕೊಂಡೆ. ಇಲ್ಲ ಅಂತ ಅಂದ್ರೆ ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒತ್ತಾಯವಾಗಿ ಏನಾದರೂ ನೀವು ನಮ್ಮ ಮಗು ನಮ್ಮಿಂದ ಕಿತ್ಕೊಂಡ್ರೆ ಅಮ್ಮನವರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಶಿಕ್ಷೆ ಕೊಡ್ತಾರೆ. ಅಮ್ಮನವ್ರ ಶಾಪಕ್ಕೆ ಗುರಿ ಆಗಬೇಡಿ ಶಾಸ್ತ್ರಿಗಳೇ, ನಮ್ಮನ್ನು ಬಿಟ್ಬಿಡಿ. ನೋಡು ಜಾಜಿ, ನಿನಗೆ ಇದನ್ನು ಒಪ್ಪದೆ ವಿಧಿಲ್ಲ. ಅರ್ಥ ಮಾಡಿಕೊಂಡು ಒಪ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡು. ನಮ್ಮ ಜೊತೆ ಜಿದ್ದಿಗೆ ಬೀಳ್ಬೇಡ. ಪ್ರವಚನ ಮಾಡಕ್ಕೆ ಅವ್ರ ಸಾಲದಂತ ನೀನ್ ಬೇರೆ ಬಂದಿದ್ಯಾ? ಜಾಜಿ, ಇವ್ರ ಜೊತೆ ಏನ್ ಮಾತು? ಬಾ
ಬಂಗಾರೇ. ಬಂಗಾರಿ 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 ಏನಾಯ್ತು ಜಾಜಿ ಬಂಗಾರಿ ಜಾಜಿ ನಮ್ಮ ಪ್ರಾಣಕ್ಕಿಂತ ನಮ್ಮ ಮಗು ಉಳಿಸ್ಕೋದು ಮುಖ್ಯ. ಹೊರಟೋಗು ಜಾಜಿ, ಹೊರಟೋಗು. ಬಂಗಾರಿ 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 ಎದ್ದೇಳು ಬಂಗಾರಿ. ಈಗೇನ್ ಮಾಡ್ತೀಯ? ನಿನ್ನನ್ನು ಕಾಪಾಡಬೇಕಾದವನು ಹೀಗೆ ಬಿದ್ಬಿಟ್ಟಿದಾನಲ್ಲ, ಏನ್ ಮಾಡ್ತೀಯ ಜಾಜಿ? ಒಪ್ಕೋ, ಮಗುನ ನಮ್ಗೆ ಕೊಡ್ತೀನಿ ಅಂತ ಒಪ್ಕೋ. ಇಲ್ಲ, ನಾನ್ ನನ್ನ ಮಗು ನಿಮಗ್ ಕೊಡಲ್ಲ. ಕೊಡಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ ಜಾಜಿ. ಕೈ ಮುಗಿದ್ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಬಿಡೋ ಮಾತೇ ಇಲ್ಲ ಜಾಜಿ. ಒಪ್ಪಿದ್ರೆ ನೀವಿಬ್ರೂ ಬದುಕೋತೀರ, ಇಲ್ಲ ಅಂತ ಅಂದ್ರೆ ಮಗು ನಮಗ್ ಕೊಟ್ಟು ನೀವಿಬ್ರು ಸಾಯ್ತೀರ. ಬಹಳ ಸರಳ ಸೂತ್ರ ಜಾಜಿ. ನೀವಾಗೆ ಮಗು ನಮಗ್ ಕೊಟ್ಟು ಇಬ್ರು ಬದುಕ್ತೀರಾ ಅಥವಾ ನೀವಿಬ್ರು ಸತ್ತು ಮಗು ನಮಗ್ ಕೊಡ್ತೀರಾ? ನಿರ್ಧಾರ ನಿಮ್ದು. ನೀವೇನ್ ಹೇಳಿದ್ರು ಅಷ್ಟೇ, ನನ್ ಮಗು ನಾನ್ ನಿಮಗ್ ಕೊಡಲ್ಲ. ಕೊಡಲ್ಲ ಅಂದ ಕೂಡ್ಲೆ ಬಿಟ್ಟು ಹೋಗೋ ಮಾತೇ ಇಲ್ಲ. ಪಡ್ಕೊಂಡು ಹೋಗೋರೇ ನಾವು. ಇಲ್ಲ, ನಾನ್ ನಿಮಗ್ ನನ್ ಮಗುನ್ ಕೊಡಲ್ಲ. ಬಂಗಾರಿ, ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಮ್ ಮಗುನ್ ನಾನು ಉಳಿಸ್ಕೋತೀನಿ ಕಣೋ. ಖಡ್ಕಿ ಓಡ್ ಹೋಗ್ತಾ ಇದ್ದಾಳ ಅವಳು. ನೀನು ಕೊಟ್ಟ ವರವೇ ಈಗ ನಿನಗೆ ಶಾಪವಾಗಿ ಪರಿಣಮಿಸಿದೆ. ನಿನ್ನ ಭಕ್ತನೇ ನಿನ್ನ ಭಕ್ತಳ ಗರ್ಭವನ್ನು ಬಗೆದು ಶ್ರೀಚಕ್ರವನ್ನು ತನ್ನದಾಗಿಸುವ ಹುನ್ನಾರ ಮಾಡಿದ್ದಾನೆ. ಈಗ ನೀನು ಹೀಗೆ ಸುಮ್ಮನಿರುವುದು ತರವಳ್ಳ ತ್ರಿಪುರ ಸುಂದರಿ. ತ್ರಿಪುರ ಸುಂದರಿ, ದುಷ್ಟರ ಶಿಕ್ಷಕರಾಗಬೇಕಾದ್ದು, ಶಿಷ್ಟರ ರಕ್ಷಕರಾಗಬೇಕಾದ್ದು ನಮ್ಮ ನಿಯಮ. ಆದರೆ ಇಲ್ಲಿ ನಡೆಯುತ್ತಿರುವ ಪ್ರಸ್ತುತ ಸನ್ನಿವೇಶಗಳನ್ನು ನೋಡುತ್ತಿದ್ದರೆ ನಿನ್ನ ಶ್ರೀಚಕ್ರ ಗರ್ಭ ಹೊತ್ತಿರುವ ಜಾಜಿ ಮತ್ತು ಅವಳ ಗಂಡ ಅಸಹಾಯಕರಂತೆಯೂ ನಿನ್ನಿಂದಲೇ ವರ ಪಡೆದು ಬೀಗುತ್ತಿರುವ ಆ ವಿರೂಪಾಕ್ಷ ಮತ್ತು ಅವನ ಗೆಳೆಯ ವಿಜಯಿಗಳಂತೆಯೂ ಗೋಚರಿಸುತ್ತಿರುವರಲ್ಲ. ಇದನ್ನ ಹೀಗೆ ಬಿಟ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ತ್ರಿಪುರ ಸುಂದರಿ?
ನಿನ್ನ ಶ್ರೀ ಚಕ್ರವನ್ನ ಆ ವಿರೂಪಾಕ್ಷನಿಗೆ ಬಿಟ್ರೆ ನಿನ್ನ ನೆತ್ತಿಯ ಮೇಲೆ ಕಾಲಿಡೋಕ್ಕೂ ಹಿಂಜರಿಯೋಲ್ಲ ಆ ವಿರೂಪಾಕ್ಷ. ಅರ್ಥ ಮಾಡಿಕೊ, ಇನ್ನು ಈ ಮೌನ ಸಾಕು. ನೀನು ಕೊಟ್ಟ ವರ ನಮ್ಮನ್ನೆಲ್ಲ ಸುಡುವ ಮುನ್ನ ಇದಕ್ಕೊಂದು ಪೂರ್ಣ ವಿರಾಮ ಹಾಕು. ಏನಾದರೂ ಮಾತಾಡು ತ್ರಿಪುರ ಸುಂದರಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡು. ಆ ವಿರೂಪಾಕ್ಷ ಕಡಕಿಯಂತ ಹುಳಗಳನ್ನು ಸಂಹರಿಸಿ ಭೂಲೋಕಕ್ಕೆ ನೆಮ್ಮದಿಯನ್ನು ಕರುಣಿಸು. ಇಲ್ಲ ದೇವಿಯರೇ, ಈಗ ನಾನು ಹೀಗೆ ಮಾಡಲು ಸಾಧ್ಯವಿಲ್ಲ. ಜಾಜಿ ಆಯಸ್ಸು ಮುಗಿದಿದೆ, ಅವಳ ಸಾವು ಖಚಿತ. ಜೊತೆಗೆ ವಿರೂಪಾಕ್ಷನಿಗೆ ನಾನು ಕೊಟ್ಟ ವರದ ಬೆಂಬಲ ಇದೆ. ಈಗ ನಾನು ಅವರನ್ನು ತಡೆಯಲು ಸಾಧ್ಯವಿಲ್ಲ. ಹಾಗಾದರೆ ಇದಕ್ಕೆ ಪರಿಹಾರವಾದರೂ ಏನು? ಜಾಜಿಯ ಸಾವು ಖಚಿತವೇ ಸರಿ, ಆದರೆ ಅದು ವಿರೂಪಾಕ್ಷನ ಕೈಯಿಂದಲೇ ಆಗಬೇಕಾ? ಶ್ರೀಚಕ್ರ ಅವನ ಪಾಲಾಗಬೇಕಾ? ಹಾಗೊಂದು ವೇಳೆ ಆದರೆ ಅದರ ಪರಿಣಾಮ ಏನಾಗಬಹುದೆಂದು ಯೋಚನೆ ಮಾಡು ತ್ರಿಪುರ ಸುಂದರಿ. ನೀನು ಹೇಳೋದು ಸರಿಯೇ, ಆದರೆ ಕಾಲದ ನಿರ್ಣಯವನ್ನು ಬದಲಾಯಿಸೋದು ಪ್ರಕೃತಿಯ ವಿರುದ್ಧ ಹೋದಂತೆ ಆಗತ್ತೆ. ಹಾಗಿದ್ದರೆ ನಾವಿದಕ್ಕೇನು ಮಾಡಲಾರೆವಾ? ನಾವು ಅಸಹಾಯಕರ? ನಮ್ಮಿಂದೇನೂ ಆಗುವುದಿಲ್ಲವೇ? ಮಾತಾಡು ತ್ರಿಪುರ ಸುಂದರಿ, ನಾವು ಅಸಹಾಯಕರೇ? ನಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲವೇ? ಶ್ರೀಚಕ್ರ ಹಾಗೂ ಜಾಜಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಮಾತಾಡು ತ್ರಿಪುರ ಸುಂದರಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡು. ದೇವಿಯರೇ, ಇವಳು ಇದಕ್ಕೆ ಉತ್ತರ ಕೊಡುವುದಿಲ್ಲ. ಹಾಗಂತ ಕೈಕಟ್ಟಿ ಕುಳಿತುಕೊಳ್ಳುವ ಸಂದರ್ಭ ಇದಲ್ಲ. ವ್ಯರ್ಥ ಮಾಡಲು ಸಮಯವಿಲ್ಲ. ಇದಕ್ಕೆ ನಾವೇ ಏನಾದರೂ ಮಾಡಬೇಕು, ಪರಿಹಾರ ಕಂಡುಹಿಡಿಯಬೇಕು. ನೀವು ಎಷ್ಟು ಪ್ರಯತ್ನ ಪಟ್ಟರೂ ಜಾಜಿಯನ್ನ ಉಳಿಸಿಕೊಳ್ಳಲು ಆಗುವುದಿಲ್ಲ ದೇವಿಯರೇ. ತಡಿಯಕ್ಕಾಗ್ತಿಲ್ಲ ಅಮ್ಮ, ನೋವು ಅಮ್ಮ, ದೀರ್ಘ ನೋವು. ದೀರ್ಘ ಏನಾಯ್ತು ದೀರ್ಘ? ನನ್ ಕೈಲಿ ಆಗ್ತಿಲ್ಲ ರೀ, ಹೆರಿಗೆ ಶುರು ಆಗಿದೆ. ಹೋಗ್ರಿ, ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ, ಹೋಗ್ರಿ. ದೇಶಿಕ್ರೆ ದೇಶಿಕ್ರೆ, ದೀರ್ಘ ಬಂದೆ ಹೋಗ್ರಿ. ಬಂದೆ ದೀರ್ಘ. ಅಮ್ಮ, ನೋವು ಅಮ್ಮ. ಶೇಖ್ರಿ, 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 ಶೇಖ್ರಿ. ದೇಶಿಕ್ರೆ, ಯಾಕೆ ಹೀಗೆ ಓಡ್ ಬರ್ತಿದ್ದೀರಿ? ಏನಾಯ್ತು? ದೇಶಿಕ್ರೆ, ನೀವು ಸುಧಾರಿಸ್ಕೊಳ್ಳಿ ಸ್ವಲ್ಪ. ಶೇಖ್ರಿ, ಜಾಜಿಗೆ ಅಪಾಯ ಇದೆಯಪ್ಪ.